ನಿನ್ನನ್ನು ಲವ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನನಗೂ ಹಂಗೆ ಅನ್ಸ್ತಾ ಇದೆ, ನಿನ್ನ ಯಾಕೆ ತಾನೇ ಲವ್ ಮಾಡಿದೆ ಅಂತ. ನನ್ನ ಲೈಫೇ ಹಾಳಾಗೋಯ್ತು, ಸಾಕಾಗ್ಬಿಟ್ಟಿದೆ ನನಗೆ. ನಿನ್ನ ಲೈಫ್ ಹಾಳಾಗಿಲ್ಲ, ನನ್ನ ಲೈಫ್ನ ಹಾಳು ಮಾಡಿಬಿಟ್ಟೆ. ನೆಮ್ಮದಿ ಅನ್ನೋದೇ ಇಲ್ದಂಗಾಯ್ತು. ನಿಂಗೆ ದುರಹಂಕಾರ, ನಿನ್ನ ಅಹಂಕಾರಕ್ಕೆ ನಾನು ಬಲಿಯಾಗ್ಬಿಟ್ಟಿದ್ದೀನಿ. ಅಹಂಕಾರ ನನಗಲ್ಲ, ನಿನಗಿರೋದು. ಬಾಯಿ ಮುಚ್ಚು. ನೀನೇ ಅವಳೆ ನಂಗೆ ಬಾಯಿ ಮುಚ್ಚನ್ನಕ್ಕೆ. ನಾನು ಯಾರ? ನಾಳೆಗೆ ಮದುವೆ ಆಗಿ 1 ವರ್ಷ ನನ್ನ ಹಿಂದೆ ಬಿದ್ದವ್ ನೀನು. ನನ್ಗೆ ಹಿಂಸೆ ಕೊಡ್ಬೇಕಂದ್ರೆ ಮದುವೆ ಅದ? ಬೇಡ ಬೇಡ, ನನ್ ರೇಗಿಸ್ಬೇಡ. ಆಮೇಲೆ ನಾನೇನ್ ಮಾಡ್ತೀನೋ ನನ್ಗೆ ಏನೋ ಗೊತ್ತಿಲ್ಲ. ಏನೋ ಮಾಡ್ತೀಯಾ, ಕೊಂದ್ಬಿಡ್ತೀಯ ನನ್ಗೆ. ಹಾ, ಎಷ್ಟ ಕೊಬ್ಬು ನಿನ್ಗೆ. ಮೇಡಮ್, ಯಾಕೆ ಏನಾಯ್ತು? ತುಂಬಾ ಡಲ್ಲಾಗಿ ಕಾಣಿಸ್ತಿದ್ದೀರಲ್ಲ. ಇಲ್ಲ, ಹಾಗೇನೂ ಇಲ್ಲ. ಗೊತ್ತಾಯ್ತು ಬಿಡಿ. ಇವತ್ತು ನಿಮ್ಮ ಫಸ್ಟ್ ಆನಿವರ್ಸರಿ ಅಲ್ವಾ, ಅದಕ್ಕೆ ಲೇಟಾಗಿ ಎದ್ದಿದ್ದೀರಾ ಅನ್ಸುತ್ತೆ. ಹ್ಯಾಪಿ ಆನಿವರ್ಸರಿ. ಏನು ಹ್ಯಾಪಿನೂ ಇಲ್ಲ ಆಂಟಿ. ನೆನ್ನೆ ರಾತ್ರಿ ಕೂಡ ಜಗಳಾನೆ. ನನಗಂತೂ ಈ ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿದೆ ಆಂಟಿ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರಿ. ಸರಿ ಹೋಗಲ್ಲ ಅನ್ಸ್ತಿದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಾರೆ. ನೆನ್ನೆ ರಾತ್ರಿ ಅಂತೂ ನನ್ನ ತಲೆ ಬಿಟ್ಟ. ತಲೆ ಎಷ್ಟು ನೋವಾಯ್ತು ಗೊತ್ತಾ? ಸತ್ತೋಗ್ಬಿಡೋಣ ಅನ್ಸ್ಬಿಟ್ಟಿದೆ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ದೇವರು ನಮಗೆ ಜನ್ಮ ಕೊಟ್ಟಿರೋದೇ ಒಂದು ದೊಡ್ಡ ಗಿಫ್ಟ್ ಇದ್ದಾಗೆ. ಅದನ್ನು ನಾವಾಗೆ ಕಳ್ಕೊಳ್ಳೋ ಯೋಚನೆ ಕೂಡ ಮಾಡಬಾರ್ದು. ಬದುಕಿರೋರ್ಗು ಸಾಧ್ಯವಾದಷ್ಟು ನಗ್ನಗ್ತಾ ಸುಖವಾಗಿ ಬಾಳ್ಬೇಕು. ಆದರೆ ನನ್ನ ಲೈಫಲ್ಲಿ ಮದುವೆ ಆದಾಗಿಂದ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ. ನೋಡಿದ್ರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನೀವೇ ಹೇಳ್ತಿದ್ದೀರಾ ತಾನೆ. ಅದನ್ನ ಸರಿಪಡಿಸ್ಕೊಂಡು ಬದುಕೋದಕ್ಕೆ ಯೋಚನೆ ಮಾಡಬೇಕಲ್ವಾ? ಅದನ್ನ ಅವನು ತಿಳ್ಕೊಬೇಕಲ್ವಾ? ಅವ್ರು ತಿಳ್ಕೊಳ್ಳಿ ಅಂತ ನೀವು ತಿಳ್ಕೊಳ್ಳಿ ಅಂತ ಅವರು. ಹೀಗೆ ಜಿದ್ದಿಗೆ ಬಿದ್ದರೆ ಸಂಸಾರ ಹೇಗೆ ಸರಿ ಹೋಗುತ್ತೆ? ಸಂಸಾರದಲ್ಲಿ ಯಾರಾದರೂ ಒಬ್ರು ಬಿಟ್ಕೊಡ್ಬೇಕಲ್ವಾ? ಅದೇ ಅವ್ನ್ಗೆ ಅರ್ಥ ಆಗ್ಬೇಕಲ್ವಾ? ಅವ್ನು ಬದಲಾಗಬೇಕಲ್ವಾ? ಅವರಿಂದ ಅದನ್ನ ಬಯಸೋ ಬದಲು ನೀವೇ ಬದಲಾಗ್ಬೋದಲ್ಲ. ನನಗೂ ನನ್ನ ಗಂಡನಿಗೂ ಹೀಗೆ ಜಗಳ ಆಗ್ತು. ಕೊನೆಗೆ ನಾನೇ ಸೋತ್ಬಿಟ್ಟೆ. ನಮ್ಮಿಬ್ಬರಿಗೂ ಜಗಳ ಅನ್ನೋ ಮಾತೇ ಇಲ್ಲ. ಆಂಟಿ, ನಿಮ್ಮ ಹಸ್ಬೆಂಡ್ ತುಂಬಾ ಒಳ್ಳೆಯವ್ರು ಅನಿಸ್ತಿದೆ. ನಿಮ್ಮ ಯಜಮಾನರು ಭಾಳ ಒಳ್ಳೆಯವರೇನೆ. ಮನುಷ್ಯರು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಈಗೋ. ಅದನ್ನ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಕೇಶವ್ನ ಎಷ್ಟು ಪ್ರೀತಿಸ್ತಿದ್ದೆ ಗೊತ್ತಾ? ನಾವಿಬ್ರು ಫಸ್ಟ್ ಮೀಟ್ ಮಾಡಿದ್ದನ್ನ ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ. ನಾನು ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ಲೀಸ್ ಅಪ್ಪನ ಹೇಳ್ಬೇಡ. ಪ್ಲೀಸ್ ಪ್ಲೀಸ್ ಕಣೋ, ಪ್ಲೀಸ್. ಛೇ, ಅನ್ಯವಾಗಿ ಮಿಸ್ ಆಗೋಯ್ತಲ್ಲ. ಅದೇನೇ ಆಗಲಿ ನಮ್ಮಮ್ಮನ ಸೊಸೆ ನೀನೇ ಕಣೆ. ಹಾಂ ಓಕೆ ಮಗ, ಆಮೇಲೆ ಮಾಡ್ತೀನಿ. ಹಾಯ್, ಏನು ನಿನ್ನ ಹೆಸರು? ಓ ಆಕಾಶು, ಸಕ್ಕತ್ತಾಗಿದೆ ಹೆಸರು. ನಿಮ್ಮ ಅಕ್ಕನ ಹೆಸರೇನು? ನಾನು ಹೇಳಲ್ಲ. ನಂಬರ್ ಕೊಡು.
ಕೊಡಲ್ಲ. ಕೇಶವ್ ನನ್ನ ತಮ್ಮನಿಗೆ ಚಾಕ್ಲೇಟ್ ಕೊಟ್ಟು ನನ್ನ ಹೆಸರು ಮೊಬೈಲ್ ನಂಬರ್ ತೊಗೊಂಡು ಕಾಲ್ ಮಾಡ್ದ. ಅವತ್ತೇ ನಾವಿಬ್ಬರು ಕಾಫಿ ಶಾಪ್ನಲ್ಲಿ ಮೀಟ್ ಮಾಡಿದ್ವಿ. ನಮ್ಮ ಪೇರೆಂಟ್ಸ್ಗೂ ವಿಷಯ ಗೊತ್ತಾಯಿತು. ಕೇಶವ್ ಅವರ ತಂದೆ ಜೊತೆಯಲ್ಲಿ ನಮ್ಮ ಮನೆಗೆ ಬಂದರು. ಮಾತುಕತೆ ಆಯಿತು, ಮದುವೆನೂ ಮುಗೀತು. ತುಂಬಾನೇ ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ, ಆದರೆ ಬರೀ ಜಗಳ. ಸ್ಟಿಲ್ ನಾನು ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ. ಅವ್ನು ಯಾಕೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಆಂಟಿ? ಅರ್ಥ ಮಾಡ್ಕೊಂಡಿರೋದ್ರಿಂದಾನೇ ನೀವಿಬ್ರು ಈಗಲೂ ಜೊತೆಲಿರೋದು, ಮುಂದೇನೂ ಜೊತೆಲಿರ್ತೀರಾ. ನೀವು ಒಂದೇ ಒಂದ್ಸಲ ಬಿಟ್ಕೊಟ್ಟು ಬದುಕು ನೋಡಿ, ಪ್ರಪಂಚದಲ್ಲಿ ನಿಮ್ಮ ಸುಖಿಗಳು ಯಾರೂ ಇರೋಲ್ಲ. ಇಲ್ಲ ಆಂಟಿ, ಅವ್ನು ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ಇವತ್ತು ನನ್ನ ಫಸ್ಟ್ ಆ್ಯನಿವರ್ಸರಿ. ಅಟ್ಲೀಸ್ಟ್ ನನಗೆ ಒಂದು ವಿಶ್ ಕೂಡ ಮಾಡ್ದಂಗೆ ಹಂಗೆ ಹೊಟ್ಟೋಗ್ಬಿಟ್ಟ. ಅಯ್ಯೋ, ಇಷ್ಟಕ್ಕೆ ನಿಮ್ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಂ, ಇನ್ನೊಂದು ವಿಷಯ ಆಂಟಿ, ನಿನ್ನೆ ಸಂಜೆ ಇಲ್ಲಿಂದ ನೀವು ಹೋದ್ಮೇಲೆ ತಲೆ ಚಕ್ಕರ್ ಆಯಿತು, ವಾಮಿಟ್ ಆಯಿತು. ಡಾಕ್ಟ್ರು ನಾನು ಕನ್ಸೀವ್ ಅಂತ ಹೇಳಿದ್ರು. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಆಂಟಿ. ಈ ವಿಷಯನ ಹೇಳೋಣ ಅಂತ ಮನೆಗೆ ಬಂದೆ, ಆದರೆ ಅವ್ನು ಆಲ್ರೆಡಿ ಮನೆಗೆ ಬಂದಿದ್ದ. ಎಲ್ಲಿಗೆ ಹೋಗಿದೆ ಅಂತ ಜಗಳ ಮಾಡ್ಕೊಂಡು ರಾತ್ರಿವರೆಗೂ ಮುಗಿಲೇ ಇಲ್ಲ. ಈ ವಿಷಯನ ಹೇಳೋ ತಾಳ್ಮೆನೂ ನಾನು ಕಳ್ಕೊಂಡ್ಬಿಟ್ಟೆ. ಸಂಜೆ ಬರ್ತಾರಲ್ಲ ಆವಾಗ ಹೇಳಿ. ಅವನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಆಂಟಿ. ಇಷ್ಟು ವಯಸ್ಸಾದರೂ ಎಷ್ಟೊಂದು ಅನ್ಯೋನ್ಯವಾಗಿದ್ದಾರೆ. ಆದರೆ ನಾವು ಮದುವೆಯಾಗಿ ಒಂದು ವರ್ಷದಲ್ಲಿ ಎಷ್ಟೊಂದು ಜಗಳ ಮಾಡ್ಕೊಂಬಿಟ್ವಿ, ತಪ್ಪು ಮಾಡಿಬಿಟ್ವಿ. ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ. ಪಾಪ ಅದಿತಿ ನನ್ನನ್ನು ಎಷ್ಟೊಂದು ಲವ್ ಮಾಡ್ತಾಳೆ, ಅಂದರೂ ನಾನೇ ಜಗಳ ಮಾಡ್ತೀನಿ. ಆದರೆ ಅವಳು ಜಗಳ ಮಾಡ್ತಾಳಲ್ವಾ? ಅಲ್ಲ, ಇವತ್ತು ನಮ್ಮದು ಫಸ್ಟ್ ಆ್ಯನಿವರ್ಸರಿ. ಅದಿತಿ ಇಷ್ಟಪಟ್ಟು ಕೇಳಿದ ಗಿಫ್ಟ್ನ ಕೊಡ್ಬೋದಿತ್ತು. ನಮ್ಮದೂ ತಪ್ಪಿದೆ. ನೆನ್ನೆ ಪರ್ಚೇಸ್ ಮಾಡಿ ಇವತ್ತು ಬೆಳಗ್ಗೆ ಸರ್ಪ್ರೈಸಾಗಿ ಕೊಡ್ಬೋದಿತ್ತು. ಬೆಳಗ್ಗೆ ಬರುವಾಗಾದರೂ ಅವಳಿಗೆ ವಿಶ್ ಮಾಡಿ ಬರಬೇಕಿತ್ತು. ಇನ್ನು ಮುಂದೆ ನಾನು ನಿನ್ನ ಜೊತೆ ಜಗಳ ಆಡಲ್ಲ. ನೀನೇ ಜಗಳ ಮಾಡಿದ್ರು ನಾನು ಜಗಳ ಆಡಲ್ಲ. ನಾವಿಬ್ಬರು ಇನ್ಮೇಲೆ ಸಂತೋಷವಾಗಿರೋಣ. ಅದಿತಿ, ಐ ಲವ್ ಯು ಫ್ರಮ್ ಮೈ ಹಾರ್ಟ್. ಓ, ಏನಿವತ್ತು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ಬೇಡ, ಫೋನ್ ಮಾಡಿದ್ರೆ ಅವ್ನು ಕೋಪ ಮಾಡ್ಕೊಳ್ತಾನೆ. ಬಂದಮೇಲೆ ಅವ್ನು ಸರ್ಪ್ರೈಸ್ ಕೊಡೋಣ. ಎಸ್. ಕೇಶವ, ಬೇಗ ಬಾರೋ, ಬೇಗ ಬಂದ್ಬಿಡು. ಐ ಲವ್ ಯು ಕಣೋ, ಬೇಗ ಬಾರೋ. ಕೇಶವ, ಬೇಗ ಬಂದ್ಬಿಡು. ನನಗೆ ದುಃಖ, ಟೆನ್ಷನ್ ತಡೆಯೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಬಂದ್ಬಿಡು. ಓ ಮೈ ಗಾಡ್, 11:55. ಕೇಶವ, ಕೇಶವ, ಕೇಶವ್, ಯಾಕೋ ಇಷ್ಟು ಲೇಟು? ಓಕೆ, I'll not disturb you. At least sit here. I'm sorry for whatever happened. ಇನ್ಮೇಲೆ ಈ ಥರ ಆಗೋದಿಲ್ಲ. ನಾವು ಈಗೆಲ್ಲ ಬಿಟ್ಟು ಸಂತೋಷವಾಗಿರೋಣ. ನೋ, ಪ್ಲೀಸ್ ಡೋಂಟ್ ಬಿ ಗಿಲ್ಟಿ. ಇಟ್ ಆಲ್ ಹ್ಯಾಪನ್ ನಾಟ್ ಓನ್ಲಿ ಬಿಕಾಸ್ ಆಫ್ ಯು ಅದಿತಿ. ತಪ್ಪು ನನ್ನಿಂದನೂ ಆಗಿದೆ. ಏನು ಹೇಳ್ತಾ ಇದೆಯಾ? ಹೌದು ಅದಿತಿ, ಇವತ್ತು ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ಅನ್ನಿಸ್ತಿದೆ. ನನಗೂ ನಿನ್ನ ಹತ್ರ ತುಂಬ ಮಾತಾಡಬೇಕು ಅನಿಸ್ತಿದೆ. ಲವ್ ಮಾಡಿದ್ವಿ, ನಿನಗೆ ನೆನಪಿದ್ಯಾ? ನಾವು ಫಸ್ಟ್ ಡೇಟ್ಗೆ ಕಾಫಿ ಶಾಪ್ಗೆ ಹೋಗಿದ್ವಿ. ಹಾಂ, ಗೊತ್ತು 15 ನಿಮಿಷ ತಗೊಂಡೆ ನನ್ನ ಮುಖ ನೋಡೋಕ್ಕೆ. ಅಷ್ಟೆಲ್ಲ ಲವ್ ಮಾಡ್ತಿದ್ದಿದ್ದು ನಾವು ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡೋ ಬದಲು ಜಗಳ ಮಾಡಿಕೊಂಡೆ 1 ವರ್ಷ ಕಳೆದ್ಬಿಟ್ವಿ. ನಿನಗೆ ಎಷ್ಟೊಂದು ದುಃಖ ಕೊಟ್ಬಿಟ್ಟೆ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅದಿತಿ. ನಾನೇನು ಹೇಳಬೇಕು ಅದೆಲ್ಲ ನೀನೇ ಹೇಳ್ತಾ ಇದೆಯಾ? ತಗೋ ಅದಿತಿ, ನೀನು ಇಷ್ಟಪಟ್ಟು ಕೇಳಿದ್ದಲ್ಲ ಗಿಫ್ಟ್. ಥ್ಯಾಂಕ್ ಯು ಕಣೋ. ಐ ಲವ್ ಯು ಸೋ ಮಚ್. ನಿನಗೂ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ. ನೀನು ಇಷ್ಟೊತ್ತಲ್ಲಿ ಕಾಲ್ ಬರ್ತಿದೆ? ಮಾತಾಡು. ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ.
ಹಲೋ, ಯಾರು ಎಷ್ಟೊತ್ತಿನಲ್ಲಿ? ಬಾನ್ಸ್ವಾಡಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸೂರ್ಯ ಮಾತಾಡ್ತಿರೋದು. ಇನ್ಸ್ಪೆಕ್ಟ್ರಾ? ಹೇಳಿ, ಏನು? ನೋಡಿ, ಸ್ವಲ್ಪ ಧೈರ್ಯ ತಗೊಳ್ಳಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇಲ್ಲ ಇಲ್ಲ, ಹೇಳಿ. ನಿಮ್ಮ ಹಸ್ಬೆಂಡ್ ಹೆಸರು ಕೇಶವ ಅಲ್ವಾ? ಹಾಂ ಹೌದು, ಏನು ವಿಷಯ ಹೇಳಿ ಪ್ಲೀಸ್. ಅವರಿಗೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗಿದ್ದಾರೆ. ವಾಟ್ ನಾನ್ಸೆನ್ಸ್, ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಕೇಶವ್, ಕೇಶವ್, ನಾನೇ ಇನ್ಸ್ಪೆಕ್ಟರ್ ಸೂರ್ಯ ಮಾತಾಡ್ತೀನಿ. ಇದು ನಿಮ್ಮ ಹಸ್ಬೆಂಡ್ ನಂಬರ್ ಅಲ್ವಾ? ಹೌದು ಸರ್. ಈಗಲಾದ್ರೂ ನಂಬ್ತೀರಾ? ಏನು ಸರ್ ಹೇಳ್ತಾ ಇದ್ದೀರಾ? ನನ್ನ ಜೊತೆಲೇ ಇದ್ದಾರೆ ಸರ್. ಬಟ್ ಅವ್ರ ಫೋನ್ ಇಲ್ಲೇ ಇದೆ. ಬಾಡಿ ಪಕ್ಕದಲ್ಲೇ ಬಿದ್ದಿದೆ. ಕೇಶವ್, ಕೇಶವ್, ಎಲ್ಲೋ ಇದೆಯಾ? ಎಲ್ಲೋ ಇದೆಯಾ? ನಂಗೆ ಭಯ ಆಗ್ತದೆ ಕಣೋ. ಎಲ್ಲ ಹೋಗ್ಬಿಟ್ಟೆ ಪ್ಲೀಸ್ ಕಣೋ, ಎಲ್ಲೋ ಇದೆಯಾ? ಕೇಶವ್, 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 ಕೇಶವ್. Keshav! 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 ನಿಲ್ಲೋ ಕೇಶವ. ನಾನು ಬಯಸಿದ ಗಿಫ್ಟ್ನ ನಾನು ತಂದ್ಕೊಟ್ಬಿಟ್ಟೆ, ಆದರೆ ನೀನೇ ದೊಡ್ಡ ಗಿಫ್ಟ್ ಅಂತ ನಾನು ಮರ್ತ್ಬಿಟ್ನಲ್ಲ.